ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ಇಸ್ರೇಲ್ಗೆ ಸೆಡ್ಡು ಹೊಡೆದಿದೆ ಇರಾನ್. 3 ದಿನಕ್ಕೆ ರೈಲ್ವೆ ಸೇತುವೆ ಪುನರ್ ನಿರ್ಮಾಣ. ರೈಲ್ವೆ ಸೇತುವೆ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿತ್ತು. ಈಗ 3 ದಿನಗಳಲ್ಲಿ ಅದನ್ನ ಮತ್ತೆ ರಿಬಿಲ್ಡ್ ಮಾಡಿದ್ದಾರೆ. ದಾಳಿಯಲ್ಲಿ ಸಂಪೂರ್ಣವಾಗಿ ನಾಶ ಆಗಿದ್ದಂತ ರೈಲ್ವೆ ಸೇತುವೆ ದಾಳಿಯಾಗಿ 3 ದಿನಕ್ಕೆ ಸೇತುವೆಯನ್ನ ನಿರ್ಮಿಸಿದ್ದಾರೆ ಇರಾನ್ನವರು. ಈಗಾಗಲೇ ಸೇತುವೆ ಮೇಲೆ ಇರಾನ್ ರೈಲು ಸಂಚರಿಸ್ತಾ ಇದೆ. ಅಮೆರಿಕ ಇಸ್ರೇಲ್ಗೆ ಇರಾನ್ ಸೆಡ್ಡು ಹೊಡೆದು ನಿಂತಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. 3 ದಿನಕ್ಕೆ ನಾಶ ಆಗಿದ್ದಂಥ ರೈಲ್ವೆ ಸೇತುವೆಯನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ. ರೈಲ್ವೆ ಸೇತುವೆ ಮೇಲೆ ಅಮೆರಿಕ ದಾಳಿಯನ್ನ ಮಾಡಿತ್ತು. ಎಸ್, ಇದೇ ಸೇತುವೆ ನೋಡಿ, ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು ಸೇತುವೆ. ಸೊ 3 ದಿನದಲ್ಲಿ ದಾಳಿಯಾದ 3 ದಿನದಲ್ಲಿ ಆ ಒಂದು ಸೇತುವೆಯನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ. ಸೊ ಅದು ಟೆಸ್ಟ್ ಡ್ರೈವ್ ಮಾಡ್ತಾ ಇರುವಂತ ಒಂದು ವಿಡಿಯೋ ಇದು. ಸೇತುವೆ ಗಟ್ಟುಮುಟ್ಟಾಗಿದೆಯಾ ಇಲ್ವಾ ಅಂತ ಹೇಳಿ ನೋಡ್ತಾ ಇದ್ದಾರೆ. ಆಲ್ರೆಡಿ ರೈಲು ಕೂಡ ಅಲ್ಲಿ ಸಂಚಾರ ಮಾಡೋದಕ್ಕೆ ಶುರು ಆಗಿದೆ ಈಗ. ಸೊ ಒಂದು ಕಡೆ ಈಗ ಸಂಧಾನ ಮಾತುಕತೆ ನಡೀತಾ ಇದೆ, ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ದಾಳಿಯಿಂದ ಏನೆಲ್ಲ ನಾಶ ಆಗಿದೆಯೋ ಇರಾನ್ನಲ್ಲಿ ಅದನ್ನ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಸೊ ಅದಕ್ಕೆ ಉದಾಹರಣೆ ಇದು, ಅದಕ್ಕೆ ಸಾಕ್ಷ್ಯ ಇದು. ಸೇತುವೆ ಸಂಪೂರ್ಣವಾಗಿ ಹಾಳಾಗೋಗಿತ್ತು. ಸೊ ಅದನ್ನ ರೆಡಿ ಮಾಡಿದ್ದಾರೆ ಈಗ. ಸಂಪೂರ್ಣವಾಗಿ ನಾಶವಾಗಿದ್ದಂಥ ರೈಲ್ವೆ ಸೇತುವೆಯನ್ನ ದಾಳಿಯಾದ 3ನೇ ದಿನಕ್ಕೆ ಮರು ನಿರ್ಮಾಣ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಡೀತಾ ಇದೆ ಯುದ್ಧದ ಅಪ್ಡೇಟ್ಸ್ ಇದು. ಮತ್ತೊಂದು ಕಡೆ ಈಗ ಪಾಕಿಸ್ತಾನಕ್ಕೆ ಬಂದು ಕೂತಿದ್ದಾರೆ ಅಮೆರಿಕ ಮತ್ತು ಇರಾನ್ನ ರಾಯಭಾರಿಗಳು. ಒಂದಿಷ್ಟು ಜನ ಸಚಿವರು ಜೊತೆಗೆ ಅಧಿಕಾರಿಗಳು ಬಂದಿದ್ದಾರೆ ಮಾತುಕತೆಗೋಸ್ಕರ. ಸಂಧಾನ ಮಾತುಕತೆ ಆಗಿ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಇವರೆಲ್ಲ ಬರ್ತಾರೆ ಅನ್ನೋದೇ ಈಗಿರುವಂಥ ಒಂದು ಪ್ರಶ್ನೆ.